ಫಸ್ಟ್ ಮತ್ತು ಟಾಪ್ ಆಗಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತು ಇನ್ನೊಂದು ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಈ ಹಿಂದಿನ ವಿಡಿಯೋದಲ್ಲಿ ತೋರಿಸಿದೆ ಅಲ್ವಾ, ನಾನು ಕಟ್ ಮಾಡಿರೋಂಥ ಅಂದ್ರೆ ಕಟ್ ಮಾಡ್ತಾಯಿದ್ದೆ ಬ್ಲೌಸು, ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಅಂತ ಹೇಳ್ಬಿಟ್ಟು ಆ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಎಲ್ಲನೂ ಒಂದೊಂದು ಟೈಪಲ್ಲಿ ಕಟ್ ಮಾಡಿ, ಅಂದರೆ ಪ್ಲೈನಲ್ಲೇ ಕೇಳಿದ್ದು, ಅದರಲ್ಲೇ ನಾನು ಬ್ಯಾಕ್ ನೆಕ್ಕು ಶೇಪ್ಸ್ ಕೊಟ್ಟಿದ್ದೀನಿ, ಸಿಂಪಲ್ ಆದಂಥ ಶೇಪ್ಸ್ ಅಷ್ಟೇ. ಅದಕ್ಕೋಸ್ಕರನೇ ಸಿಂಪಲ್ಲಾಗಿ ಈ ಥರ ತೋರಿಸ್ತಾ ಇದ್ದೀನಿ. ಈ ಹಿಂದೆ ಈ ಹುಡುಗಿಯೆಲ್ಲನೂ ಕೊಡ್ತಾಯಿದ್ಲು ನನಗೆ, ಮದುವೆಗಿಂತ ಮುಂಚೆ ಕಾಲೇಜ್ಗೆ ಹೋಗ್ತಾ ಇದ್ದಾಗಿಂತನೂ ಇಲ್ಲೇ ಸ್ಟಿಚ್ ಮಾಡಿಸ್ಕೊತಾ ಇದ್ದಿದ್ದು. ಮತ್ತು ಮಧ್ಯದಲ್ಲೇ ಈ 2-3 ಇಯರ್ಸಿಂದನೂ ಮಿಸ್ ಆಯಿತು. ಆವಾಗಿಂದನೂ ಹುಡುಗಿನೂ ಸ್ಟಿಚ್ ಮಾಡಿಕೊಂಡೇ ಇಲ್ವಂತೆ. ಬಂದು ಹೇಳ್ತಾಯಿದ್ರು, ಅವ್ರಿಗೆ ಮದುವೆ ಆಗಿ ಬೆಂಗಳೂರಲ್ಲಿದ್ದಾಳೆ. ಅಕ್ಕ ಎಷ್ಟು ಮಾತ್ರ ಬ್ಲೌಸ್ ಸ್ಟಿಚ್ ಮಾಡೋರೇ ಇಲ್ಲ ಅಕ್ಕ, ಅಲ್ಲಿ ಎಷ್ಟಂದ್ರೆ ಅಷ್ಟು ತೊಗೊತಾರೆ ಅಂತ ಹೇಳ್ಬಿಟ್ಟು ಎಲ್ಲ ಇವತ್ತೊಂದು 4 ಸ್ಟಿಚ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ 2 ಸ್ಟಿಚ್ ಮಾಡಿ ಕೊಟ್ಟಿದ್ದೆ. ಅದೆಲ್ಲ ಆಗಿದ್ದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಹುರುಳಿಕಾಳು ಸಾಂಬಾರು ಯಾವ ಥರ ಮಾಡ್ತೀನಿ ನಾನು, ಸಿಂಪಲ್ಲಾಗಿ, ಅಂದರೆ ಹಳೆ ಕಾಲದ ಸಾಂಬಾರು ಅಂತಲೇ ಹೇಳ್ಬೋದು, ರೆಸಿಪಿ ಅಂತಲೇ ಹೇಳ್ಬೋದು. ಇದು ಮಳೆಗಾಲಕ್ಕೆ ಈ ಥರ ಎಲ್ಲನೂ ಚೆನ್ನಾಗಿರುತ್ತೆ. ಬಾಯಿ ಕಟ್ಟಿದರೆ ಈ ಥರ ಎಲ್ಲನೂ ಏನಾದರೂ ಸಾಂಬಾರು ತರಕಾರಿ ಏನಾದರೂ ಇಲ್ಲದೇ ಇದ್ದರೆ ಈ ಥರ ಹುರುಳಿ ಕಾಳಿನಲ್ಲಿ ಈ ಥರ ಬೇಗನೆ ಮಾಡ್ಕೋಬೋದು. ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಕೆಲವೊಬ್ರಿಗೆಲ್ಲ ಗೊತ್ತಿರುತ್ತೆ, ಆದರೆ ನಾನು ಯಾವ ಥರ ಮಾಡ್ತೀನಿ ಏನು ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಮೊದಲು ಬಂದ್ಬಿಟ್ಟು ಹುರುಳಿನ ತೊಗೊಂಡು ಎಲ್ಲನೂ ಕ್ಲೀನಾಗಿ ಕಲ್ಲು ಎಲ್ಲನೂ ಇಲ್ಲದೇ ಕ್ಲೀನ್ ಮಾಡಿಕೊಂಡು ಇವಾಗ ಬಂದು ಈ ಥರ ಹುರ್ಕೋಬೇಕಾಗತ್ತೆ. ಇದು ಹಾಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ. ಇವಾಗ ಹುರಿದ ಮೇಲೆ ನಾವು ಮಸಾಲೆಗೆ ರುಬ್ಕೊಳ್ಳೋದಕ್ಕೂ ಸ್ವಲ್ಪ ಹಾಕ್ಕೋಬೇಕು. ಇಲ್ಲಿ ಬಂದ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ತರಕಾರಿ ಸಾಂಬಾರು ಪೌಡರು, ಖಾರ ಪುಡಿ, ಅರಿಶಿನ ಪುಡಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ನಾವು ಹಾಕ್ಕೊಂಡಿದ್ದಂಥ ಈ ಹುರುಳಿ ಮತ್ತು ಸ್ವಲ್ಪ ಕಳ್ಳೆಪಪ್ಪು, ಸ್ವಲ್ಪ ಕೊಬ್ಬರಿ ಇಷ್ಟೂ ಹಾಕ್ಕೊಂಡು ಈ ಥರ ಚೆನ್ನಾಗಿ ರುಬ್ಕೋಬೇಕು. ಇವಾಗ ಒಗ್ಗರಣೆನ ಹಾಕ್ಕೊಳ್ಳೋಣ. ಏನು ಅಂದ್ಕೋಬೇಡಿ, ಇದು ಬೌಲ್ನಲ್ಲಿ ಅದರಲ್ಲಿ ಸಣ್ಣದಾಗಿತ್ತು, ಆದರೆ ಇರಲಿ ಅಂತ ಹೇಳ್ಬಿಟ್ಟು ಅದರಲ್ಲೇ ಒಗ್ಗರಣೆ ಹಾಕ್ತಾಯಿದ್ದೀನಿ. ಏನು ಅಂದ್ಕೋಬೇಡಿ, ಅದು ಆಗಿದೆ ಅಂತ ಹೇಳ್ಬಿಟ್ಟು ಓಲ್ಡ್ದಲ್ವ, ಅದಕ್ಕೆ ಆ ಥರ ಇದೆ. ಇಲ್ಲಿ ಬಂದ್ಬಿಟ್ಟು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆಗೆ ಆಯಿಲ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಮತ್ತು ಸಣ್ಣ ಈರುಳ್ಳಿ ಇತ್ತು ಅದನ್ನು ಹಾಕ್ಬಿಟ್ಟು ಅದನ್ನು ಅಷ್ಟೇ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಮತ್ತು ಕರಿಬೇವು ಹಾಕ್ಬಿಟ್ಟು ಇವಾಗ ನಾವು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಇವಾಗ ಎಷ್ಟು ನೀರು ಬೇಕು ಏನು ಅಂತ ನೋಡಿಕೊಂಡು ನೀರನ್ನ ಸೇರಿಸ್ಕೋಬೇಕು. ಇದು ನಾನು ಸಣ್ಣ ಈರುಳ್ಳಿ ಒಗ್ಗರಣೆಗೆ ಹಾಕ್ದೆ ಅಲ್ವಾ, ನೀವು ಬೇಕಿದ್ದರೆ ದೊಡ್ಡ ಈರುಳ್ಳಿನೂ ಹಾಕ್ಕೋಬೋದು, ಇದೇನಿಲ್ಲ. ಇವಾಗ ನಾವು ಹುರಿದು ಇಟ್ಕೊಂಡಿದ್ದಂಥ ಹುರುಳಿನೂ ಹಾಕ್ಕೋಬೇಕು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇವಾಗ ಹುರಿದು ಇಟ್ಕೊಂಡಿದ್ದಂಥ ಹುರುಳಿನೂ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ನಾವು ಹಾಗೆ ಉರಿದಿರ ಕುದಿಸಿದ್ರೆ ಅದು ಕುದಿಯೋಕ್ಕೆ 1 ಅವರ್ ಮೇಲೇ ಬೀಳುತ್ತೆ. ಆದರೆ ಈ ಥರ ಹುರಿದು ಇದ್ದರೆ ಬೇಗನೆ ನಮಗೆ ಕುಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ. ಇದಕ್ಕೆ ಉರಿಲೇಬೇಕಾಗತ್ತೆ. ಈ ಸಾಂಬಾರಿಗೆ ನಾವು ಹುರಿದು ಹಾಕ್ಕೋಬೇಕಾಗತ್ತೆ. ಇದೇ ರೆಸಿಪಿಗೆ ಕಡಲೆ ಕೂಡ ಅದೇ ಥರನೇ ಹಾಕ್ಕೋಬೋದು. ಹುರುಳಿ ಬದಲು ಕಡಲೆನ ಹುರಿದುಕೊಂಡು ಹಾಕ್ಕೊಳ್ಳೋ ಅಂಥದ್ದು. ಇನ್ನು ಅದು ಎಷ್ಟು ನೀರು ಬೇಕು ಏನೋ ನೋಡಿಕೊಂಡು ನಾನು ಕುದಿಯೋಕ್ಕೆ ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ. ಅದಕ್ಕೆ ಮುದ್ದೆ, ರೈಸು ಹೇಗಿದ್ರು ಇನ್ನು ಮಕ್ಕಳಿಗೆ ಬಾಕ್ಸ್ಗೆ ಮಾಡಿದಾಗ ರೈಸ್ ಮಾಡಿರ್ತೀನಲ್ವ, ರೈಸ್ ಇರುತ್ತೆ. ಇನ್ನು ಮುದ್ದೆ ಎಲ್ಲನೂ ಇಟ್ಕೊಂಡು ಇವಾಗ ಸಾಂಬಾರ್ಗೂ ಹಾಗೆ ಒಂದು ಕಡೆ ಆಗ್ತಾಯಿದೆ, ಇನ್ನೊಂದು ಕಡೆ ನಾನು ಕಾಫಿಗೆ ಅಂತ ಹೇಳ್ಬಿಟ್ಟು ಅದನ್ನು ಅಷ್ಟೇ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಈ ಥರ ಎಲ್ಲನೂ ಕೆಲಸಗಳೆಲ್ಲನೂ ಆಗ್ತಾ ಇದ್ದಾವೆ. ಇನ್ನು ಬಟ್ಟೆ ಸ್ಟಿಚಿಂಗು ಅದು ಇದು ಸ್ವಲ್ಪ ಅರ್ಜೆಂಟಲ್ಲೇ ಇದ್ದಾವೆ. ಒಂದು ದಿನದಲ್ಲೇ 2 ದಿನದಲ್ಲೇ ಇವತ್ತು ಕೊಟ್ಟು ನಾಳೆ ಕೊಡು, ನಾಳೆದು ಕೊಡು ಅಂತ ಹೇಳ್ಬಿಟ್ಟು ಕೊಡ್ತಾನೆ ಇದ್ದಾರೆ. ಆದರೆ ಹಿಂದೆ ಕೊಟ್ಟಿರೋವೆಲ್ಲ ಹಾಗೇ ಉಳಿದು ಬಿಡ್ತಾ ಇದ್ದಾವೆ. ಏನು ಮಾಡೋದು, ಇನ್ನು ಹಬ್ಬನೂ ಹತ್ರ ಬರ್ತಾ ಇದೆಯಲ್ಲ ಫ್ರೆಂಡ್ಸ್, ಇದಕ್ಕೆ ಎಲ್ಲನೂ ಸ್ಟಿಚ್
ಮಾಡಬೇಕು. ಈ ಥರ ಎಲ್ಲ ಇದೆ. ಇನ್ನು ಯಾವ ಥರ ಎಲ್ಲ ಆಗುತ್ತೆ ಏನು ಹೇಗೆ ಅಂತೇಳ್ಬಿಟ್ಟು ಹಾಗೆ ನಿಮಗೂ ತೋರಿಸ್ತೀನಿ. ನಮಗೇನೋ ದೀಪಾವಳಿ ಹಬ್ಬಕ್ಕೇ ಮಾಡೋದಿಲ್ಲ. ನೆಕ್ಸ್ಟ್ 15 ಡೇಸ್ಗೆ ನಾವು ಮಾಡೋವಂಥದ್ದು. ಹಬ್ಬದ ದಿನ ನಾವು ಮಾಡೋದಿಲ್ಲ. ಆದ್ರೂ ನಮ್ಮೂರಲ್ಲೂ ಅಷ್ಟೇ ಕೆಲವು ಜನ ಹಬ್ಬ ಟೈಮಲ್ಲಿ ಮಾಡ್ತಾರೆ, ಮತ್ತು ಕೆಲವು ಜನ ಏಕಾದಶಿ ಅಂತ ಬರುತ್ತೆ ಅವಾಗ ಕೆಲವು ಜನ ಮಾಡ್ತಾರೆ. ಆ ಥರ ಎಲ್ಲ ಇರುತ್ತೆ. ಇನ್ನು ಬಟ್ಟೆ ಎಲ್ಲನೂ ತಂದು ಕೊಡ್ತಾ ಇರ್ತಾರೆ, ಸ್ಟಿಚ್ ಮಾಡಬೇಕು. ಇನ್ನು ಇಲ್ಲಿ ಬಂದ್ಬಿಟ್ಟು ನೋಡಿ, ಸಾಂಬಾರು ಬಂದ್ಬಿಟ್ಟು ಈ ಥರ ಚೆನ್ನಾಗಿ ಕುದೀತಾ ಇದೆಯಲ್ಲ, ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು. ನಿಮಗೆ ನೀರು ಬೇಕಾ ತೆಳು ಬೇಕಾ ನೋಡಿಕೊಂಡು ಇದು ನೀರನ್ನ ಹಾಕ್ಕೊಂಡು ಕುದಿಸ್ಕೊಳ್ಳೋವಂಥದ್ದು ಸಾಂಬಾರು. ಉರುಳಿ ಸಾಂಬಾರು, ಹಳೆ ಕಾಲದ ಉರುಳಿ ಸಾಂಬಾರು ರೆಸಿಪಿ ರೆಡಿ ಆಯಿತು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಇವತ್ತು ಕೆಲವೊಂದು ಪಾರ್ಸೆಲ್ಸ್ ಬಂದಿದೆ. ಕೆಲವೊಂದು ಆರ್ಡ್ರ್ ಮಾಡ್ಕೊಂಡಿದ್ದೆ. ಅದು ಏನು ಹೇಗೆ ಅದರ ಕ್ವಾಲಿಟಿ ಡೀಟೇಲ್ಸ್ ಏನು ಅಂತ ಹೇಳಿಬಿಟ್ಟು ನಾನು ಇವತ್ತು ತೋರಿಸ್ತೀನಿ, ಬನ್ನಿ. ಐ ಹೋಪ್ ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ನನಗಂತೂ ತುಂಬಾ ಖುಷಿ ಆಗೋಯಿತು ಇದನ್ನು ನೋಡಿ. ಫಸ್ಟ್ ತೋರಿಸ್ತಾ ಇರೋದು ನೋಡಿ, ಇದು ವರ್ಕ್ ಬ್ಲೌಸು. ಹಾಗೆ ನಿಮಗೆ ನಾರ್ಮಲ್ ಆಗೇ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ನೋಡಿ. 2 ಹ್ಯಾಂಡ್ಸ್ಗೂ ಈ ಥರ ಬಂದಿದೆ. ಹೆವಿ ವರ್ಕು. ಬ್ಯಾಕ್ ಬಂದ್ಬಿಟ್ಟು ಈ ಥರ ಬಂದಿದೆ. ತುಂಬಾ ಚೆನ್ನಾಗಿದೆ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಬಂದ್ಬಿಟ್ಟು ಫ್ರಂಟ್ ಪಾರ್ಟು. ಇದು ಇಲ್ಲಿ ಈ ಥರ ಬರುತ್ತೆ, ಈ ಥರ ಬರುತ್ತೆ. ಇಲ್ಲಿ ತುಂಬಾ ಚೆನ್ನಾಗಿದೆ. ನಮಗೆ ನಾವು ಹಾಗೆ ತಗೋಬೇಕು ಅಂದರೆ ವರ್ಕ್ ಹಾಕ್ಕೋಬೇಕು ಹಾಗೆ ಅಂದರೆ ಈ ವರ್ಕ್ಗೆ ನನಗೆ ತಿಳಿದಿದ್ದು ಮಾತ್ರ ಈ ಥರ ವರ್ಕ್ ಬ್ಲೌಸ್ಗೆ ಎಷ್ಟು ಕೊಡ್ಬೋದು ಏನು ಹೇಗೆ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಹೇಗೇ 100 ರೂಪೀಸ್ ಬೇಕು. ವರ್ಕ್ಗೆ 5000 ಮೇಲೇ ಹೇಳ್ತಾರೆ. ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಇದೆ ನೋಡಿ. ಎಲ್ಲ ಸ್ಟೋನು ಎಲ್ಲನೂ ಸ್ಟಿಚ್ ಮಾಡಿರೋ ಅಂಥದ್ದೇ ನಿಮಗೆ ಬನ್ನಿ ತೋರಿಸ್ತೀನಿ. ಈ ಕಡೆ ಯಾರಾದರೂ ಇರೋವರು ನನಗೆ ಹೇಳಿದ್ರು ನಾನು ತರಿಸಿ ನಿಮಗೆ ಯಾವ ಡಿಸೈನ್ ಬೇಕೇನು ಅಂತ ತರಿಸಿ ಬೇಕಾದರೆ ಸ್ಟಿಚ್ ಮಾಡಿ ಕೊಡ್ತೀನಿ. ಇದು ನಾನು ಆನ್ಲೈನಲ್ಲಿ ತರಿಸಿರೋ ಅಂಥ ಪ್ರೈಸು ಹಾಗೆ ಸ್ಟಿಚ್ಚಿಂಗ್ ಪ್ರೈಸ್ ಕೊಟ್ಟರೆ ಸಾಕು. ಮಿನಿಮಮ್ಮು ಒಂದು 1500 ಒಳಗಡೆ ನಿಮಗೆ ಎಲ್ಲನೂ ಬ್ಲೌಸ್ ಎಲ್ಲ ರೆಡಿ ಆಗುತ್ತೆ. ಇಷ್ಟು ಚೆನ್ನಾಗಿರೋಂಥ ಬ್ಲೌಸು ನೋಡಿ. ನೋಡಿದ್ರಲ್ಲ, ಈ ಥರ ವರ್ಕ್ ಬಂದಿರೋಂಥದ್ದು ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಗ್ರ್ಯಾಂಡಾಗಿ ರಿಸೆಪ್ಷನ್ಗೆ ಫಂಕ್ಷನ್ಗೆ ಈ ಥರ ಹಾಕ್ಕೊಳ್ಳೋ ಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದು ಬಂದ್ಬಿಟ್ಟು ಹ್ಯಾಂಡ್ಸ್ಗೆ ಬರುತ್ತೆ. ಹಾಗೆ ಸ್ಟಿಚ್ ಮಾಡ್ಕೊಂಡ್ಮೇಲೂ ನಿಮಗೆ ತೋರಿಸ್ತೀನಿ, ನೋಡೋಣ. ನೋಡಿ, ಇನ್ನೊಂದು ಸ್ಲೀವ್ಸ್ಗೂ ಅಷ್ಟೇ ಈ ಥರ ಇದೆ ನೋಡಿ. ಇದೆಲ್ಲನೂ ಸ್ಟಿಚ್ ಮಾಡಿರೋದೆ, ಇದೆಲ್ಲನೂ ಸ್ಟಿಚ್ ಮಾಡಿರೋಂಥದ್ದೇ. ಈ ಒಂದು ಸ್ಟೋನ್ನ ಮೆತ್ತಿಸಿದ್ದಾರೆ, ಹಾಗೆ ಈ ವೈಟ್ ಸ್ಟೋನು ಅಂಟಿಸಿದ್ದಾರೆ. ಇನ್ನು ಇದೆಲ್ಲನೂ ಸ್ಟಿಚ್ ಮಾಡಿರೋಂಥದ್ದೇ. ನೋಡಿದ್ರಲ್ಲ, ಈ ಥರ ಇದೆ. ಹಾಗೆ ಬ್ಯಾಕು ನೋಡಿ, 2 ಇದನ್ನು ತರಿಸಿದ್ದೀನಿ. ಇನ್ನೊಂದು ಯಾವ ಥರ ಇದೆ ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿ ನೋಡಿ, ಈ ಥರ ಬ್ಯಾಕ್ ಅಂದರೆ ಈ ಥರ ಬಂದಿದೆ ನೋಡಿ. ಇದು ಡಿಸೈನು ಕೆಳಗಡೆ ಈ ಥರ ಇದೆ. ಇಲ್ಲಿಂದ ನೋಡಿ, ವರ್ಕ್ ಎಲ್ಲ ಫಿನಿಶ್ ಎಲ್ಲನೂ ನೀಟಾಗಿ ಚೆನ್ನಾಗಿದೆ. ನಿಮಗೆ ಇದರ ಡೀಟೇಲ್ಸ್ ಬೇಕು ಅಂತ ಹೇಳಿದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ, ಇವಾಗ ಕಾಮೆಂಟ್ ಮಾಡಿದ್ರೆ ಈ ಬ್ಲೌಸ್ ಡೀಟೇಲ್ಸ್ ಎಲ್ಲ ಬೇಕು ಅಂತ ಕಾಮೆಂಟ್ ಮಾಡಿದ್ರೆ ಏನು ಹೇಗೆ ಇದ್ರ ಪ್ರೈಸ್ ಎಷ್ಟು ಯಾವ ಥರ ಅಂತ ಹೇಳ್ಬಿಟ್ಟು ನಾನು ಡೀಟೇಲಾಗಿ ಹೇಳ್ತೀನಿ. ಇಲ್ಲ ನನಗೆ ಹೇಳಿ ತರಿಸ್ಕೊಳ್ಳೋಂಗಿದ್ರೂ ತರಿಸ್ಕೋಬೋದು. ನೋಡಿ, ಈ ಥರ ಇದೆ. ಇದು ಬ್ಯಾಕ್ ಡಿಸೈನು. ಇದು ಬಂದ್ಬಿಟ್ಟು ಫ್ರಂಟ್ಗೆ ಮುಂದ್ಗಡೆ ಕಾಣಿಸೋಕ್ಕೆ ಒಂದು ಕಡೆಗೆ ಅಂತ ಹೇಳ್ಬಿಟ್ಟು ಈ ಥರ ಬಂದಿದೆ ನೋಡಿ. ಇವುಗಳನ್ನ ಎಲ್ಲನೂ ಸ್ಟಿಚ್ ಮಾಡಿರೋದೆ.
ನನಗಂತೂ ತುಂಬಾ ಇಷ್ಟ ಆಯಿತು. ಬಟ್ಟೆನೂ ಅಷ್ಟೇ, ಕ್ಲಾತೂ ಅಷ್ಟೇ ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ. ಮತ್ತು ನೋಡಿ ಇನ್ನೊಂದು ತರಿಸಿದೆ, ಇದ್ರ ಜೊತೆಗೇ ಎರಡೂ ಪಿಂಕ್ ಆಗೋಯ್ತು. ನನಗೇನು ಸ್ವಲ್ಪ ಡಾರ್ಕ್ ಪಿಂಕ್ ಬೇಕಾಗಿತ್ತು. ಇದು ಬಂದ್ಬಿಟ್ಟು ಹ್ಯಾಂಡ್ಸ್ ಡಿಸೈನ್ನ ನೋಡಿ ನಾನು ತರಿಸಿದಂಥದ್ದು. ಇದು ಪ್ರೈಸ್ ಆ ಬ್ಲೌಸ್ಗಿಂತ ಈ ಬ್ಲೌಸು ಪ್ರೈಸೂ ಸ್ವಲ್ಪ ಕಡಿಮೆನೇ, ಹಾಗೆ ಡಿಸೈನೂ ಹಾಗೆ ಇದೆ. ನಾವು ಎಷ್ಟು ಅಮೌಂಟ್ ಕೊಟ್ಟು ಯಾವ ಥರ ಮಾಡಿಸ್ಕೊತೀವಿ ಆ ಥರ ಅನ್ನೋದು ನಮಗೆ ಡಿಸೈನ್ ಕ್ವಾಲಿಟಿ ಮೇಲೆ ಬರುತ್ತೆ. ನೋಡಿ ಇದು ಬಂದ್ಬಿಟ್ಟು ಈ ಥರ ಹ್ಯಾಂಡ್ಸ್ಗೆ ಈ ಥರ ಓಪನ್ ಇರೋ ಥರ ಬಂದಿರೋಂಥದ್ದು, ಈ ಥರ ಬರುತ್ತೆ. ಓಪನ್ನು ಎಲ್ಲನೂ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಓಪನ್ನು ಈ ಥರ ಎಲ್ಲ ವರ್ಕು ಎಲ್ಲ ಬಂದಿದೆಯಲ್ಲ, ಇದಕ್ಕೋಸ್ಕರ ನಾನು ತರಿಸಿದಂಥದ್ದು. ನೋಡಿ ಈ ಥರ ಇದೆ. ಎರಡೂ ಸ್ಲೀವ್ಸ್ಗೇನು ಅಷ್ಟೇ ನೋಡಿ, ಎರಡೂ ಸ್ಲೀವ್ಸ್ಗೆ ಈ ಥರ ಬಂದಿದೆ ವರ್ಕು. ಮತ್ತು ಬ್ಯಾಕ್ಗೆ ಈ ಥರ ಬ್ಯಾಕು ಎಲ್ಲನೂ ಅದೇ, ಇದೇನು ಅಷ್ಟೊಂದು ಗ್ರ್ಯಾಂಡ್ ಏನೂ ಇಲ್ಲ, ನಾರ್ಮಲಾಗಿ ಓಕೆ ಥರ ಇದೆ. ಅದೇ ಹೇಳಿದೆ ಅಲ್ವಾ, ನಾವು ಎಷ್ಟು ಪ್ರೈಸ್ ಕೊಡ್ತೀವಿ, ಅಮೌಂಟು ಯಾವ ಥರ ಕೊಡ್ತೀವಿ ಆ ಥರ ನಮಗೆ ವರ್ಕ್ ಅನ್ನೋದು ಬರುತ್ತೆ. ನೋಡಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ಬೇಕು ಅಂದರೆ ನೋಡಿ ಈ ಥರ ಇದೆ. ಇದು ಬಂದ್ಬಿಟ್ಟು ಓಪನ್ ಇರೋವಂಥದ್ದು, ಮಧ್ಯದಲ್ಲಿ ಎಲ್ಲನೂ ನೋಡಿ ಈ ಥರ ಓಪನ್ ಕೊಟ್ಟಿದ್ದಾರೆ. ಈ ಥರ ಇದೆ ಎರಡು ಸ್ಲೀವ್ಸ್ಗೆ ಈ ಥರ, ಮತ್ತು ಬ್ಯಾಕು ಫ್ರಂಟು ಎಲ್ಲ ಈ ಥರ ಕೊಟ್ಟಿದ್ದಾರೆ. ಇನ್ನೊಂದು ಬಂದ್ಬಿಟ್ಟು ಇದು ತುಂಬ ದಿನಗಳಾಯಿತು ನಾನು ತೊಗೊಂಡು, ಆದರೆ ವಿಡಿಯೋನೂ ಮಾಡಿದ್ದೀನೋ ಏನೋ ಗೊತ್ತಿಲ್ಲ. ನೋಡಿ ಇದು ನಾರ್ಮಲ್ಲು ಎಂಬ್ರಾಯ್ಡ್ರಿ ವರ್ಕು, ಅದಕ್ಕೆ ಸ್ಟೋನ್ಸು ಈ ಥರ ಕೊಟ್ಟಿರ್ತಾರೆ. ನೋಡಿ ತುಂಬಾ ಗ್ರ್ಯಾಂಡಾಗಿ ಇರುತ್ತೆ. ಇದೂ ಅಷ್ಟೇ, ನಾವು ಹಾಗೆ ಹಾಕ್ಸ್ಬೇಕು ಅಂದರೆ ಇಷ್ಟು ಮಾತ್ರ ಡಿಸೈನ್ ಇರೋದಕ್ಕೆ ಒಂದು 2000 ಆ ಥರ ಕೇಳ್ತಾರೆ, ವರ್ಕ್ಗೆ ಮಾತ್ರನೇ ಆ ಥರ ಕೇಳ್ತಾರೆ. ನಮಗೆ ಆನ್ಲೈನಲ್ಲಿ ಹಾಗೆ ಸಿಗತ್ತೆ. ನೋಡಿ ನೋಡಿ ಫ್ರಂಟ್ಗೆ ಎಲ್ಲನೂ ಈ ಥರ ಇದೆ, ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಇದೂ ಅಷ್ಟೇ, ಒಂದ್ಸಲಿ ಬೇಕಿದ್ದರೆ ಟ್ರೈ ಮಾಡಿ. ಅದೇ ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ಕಾಮೆಂಟ್ ಮಾಡಿ, ನಾನು ಬೇಕಾದರೆ ಹೇಗೆ ಏನು ಅಂತ ಹೇಳ್ಬಿಟ್ಟು ಡೀಟೇಲ್ಸ್ನ ಕೊಡ್ತೀನಿ ನಿಮಗೆ. ಇದು ಅಷ್ಟೇ ನನಗೆ ತುಂಬಾ ಇಷ್ಟ ಆಯಿತು. ಇದು ನಾರ್ಮಲಾಗಿ ಹಾಗೆ ನಿಮಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಹ್ಯಾಂಡ್ಸ್ಗೆ ಈ ಥರ ಬಂದಿದೆಯಲ್ಲ, ನೋಡಿ ಎಲ್ಲನೂ ಎಂಬ್ರಾಯ್ಡರಿ ವರ್ಕು ಈ ಥರ ಬಂದಿದೆ, ಎಂಬ್ರಾಯ್ಡ್ರಿ ವರ್ಕ್. ನೋಡಿ ಇದು ಬಂದ್ಬಿಟ್ಟು ಬ್ಯಾಕ್ ಡಿಸೈನು, ಇದು ಅಷ್ಟೇ ಫುಲ್ಲು ಗ್ರ್ಯಾಂಡಾಗಿ ಕೊಟ್ಟಿದ್ದಾರೆ. ಬೇಕಿದ್ದರೆ ಕಾಮೆಂಟ್ ಮಾಡಿ, ಡೀಟೇಲ್ಸ್ನ ನಿಮಗೆ ಹೇಳ್ತೀನಿ. ಮತ್ತು ಇನ್ನು 2 ಡ್ರೆಸ್ ಮೆಟೀರಿಯಲ್ ಬಂದಿದೆ, ಮತ್ತು ಇನ್ನೊಂದು ನಾರ್ಮಲ್ಲು ಡ್ರೆಸ್, ಎರಡೂ ಅಷ್ಟೇ, ಅಂದರೆ ಬೇರೆ ಬೇರೆ ಆರ್ಡರ್ ಮಾಡಿದ್ದೆ. ಅದಕ್ಕೆ ನೋಡೋಣ, ಅದು ಬೇರೆ ಅಂತ ಅಂದ್ಕೊಂಡು ತರಿಸಿದ್ದು, ಡೈಲಿ ಯೂಸ್ಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಸೆಟ್ಟೇ ಬರುತ್ತಲ್ಲ, ಹಾಗೆ ಸ್ಟಿಚ್ ಮಾಡಿಕೊಂಡ್ರೆ ನಾವು ಕ್ಲಾತ್ ಎಲ್ಲ ಬಿಟ್ಟು ಸ್ಟಿಚ್ ಮಾಡ್ತೀವಿ. ಅಕಸ್ಮಾತ್ ಲೂಸು ಟೈಟು ಆದರೆ ನಾವು ಏನಾದರೂ ಮಾಡ್ಕೋಬೋದು ಅಂತ ಹೇಳಿಬಿಟ್ಟು ನಾವು ಹಾಗೆ ತಗೊಳ್ಳೋದಕ್ಕಿಂತ ಈ ಥರ ಸ್ಟಿಚ್ ಮಾಡಿಕೊಂಡ್ರೆ ಗಟ್ಟಿ ಇರುತ್ತೆ ಅಂತ ನನ್ನ ಅನಿಸಿಕೆ. ನಿಮಗೆ ಹೇಗೆ ಅನಿಸುತ್ತೆ ಏನು ಅಂತೇಳಿ ನೀವು ಕಾಮೆಂಟ್ ಮಾಡಿ. ಈ ಥರ ಇದೆ, ಇದು ಅಷ್ಟೇ ಕ್ಲಾತ್ ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿ ಸಿಂಕ್ ಆಗೋದು ಆ ಥರ ಏನೂ ಆಗೋದಿಲ್ಲ. ಕ್ಲಾತ್ ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ ಅದೇ ಥರ ಕ್ಲಾತಲ್ಲೇ ಬರುತ್ತೆ. ನೋಡಿ ಈ ಥರ ಎಲ್ಲ ಸೆಟ್ ಫುಲ್ಲು. ಇದು ಬಂದ್ಬಿಟ್ಟು ಟಾಪು ಇರುತ್ತೆ, ಇದು ಬಂದ್ಬಿಟ್ಟು ಪ್ಯಾಂಟು, ವೇಲೂ ನೋಡಿ ವೇಲೂ ಅದೇ ಥರ ಬರುತ್ತೆ. ನಾನು ಬೇರೆಯವ್ರಿಗೆ ಅಂತ ಹೇಳಿ ತರಿಸಿರೋದು, ನೋಡೋಣ ಅವ್ರಿಗೆ ಕೊಡ್ತೀನ ಇಲ್ಲ ನಾನೇ ಸ್ಟಿಚ್ ಮಾಡ್ಕೊತೀನ ಹೇಗೆ ಏನು ಅಂತ ಹೇಳ್ಬಿಟ್ಟು. ತರಿಸೋದೇನೋ ತರಿಸಿದ್ದೀನಿ, ಸ್ಟಿಚ್ ಮಾಡೋಕ್ಕೆ ಟೈಮ್ ಇಲ್ಲ. ನೋಡಿ ಇವೆಲ್ಲ ಸ್ಟಿಚ್ ಮಾಡೋವು ಇದ್ದಾವೆ ಆಲ್ಮೋಸ್ಟ್ ಎಲ್ಲನೂ. ಇದು ಒಂದು ಆಯ್ತಲ್ವ, ಇದು ಒಂದು. ಮತ್ತು ನೋಡಿ ಅದು ಸ್ಟಿಚ್ ಮಾಡಿದ್ರೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡಿ, ಸ್ಟಿಚ್ ಮಾಡಿದ್ರೆ ಈ ಥರ ಇರುತ್ತೆ. ಟಾಪು, ಪ್ಯಾಂಟು, ವೇಲು. ಪ್ಯಾಂಟೂ ಅಷ್ಟೇ ಚೆನ್ನಾಗಿರುತ್ತೆ, ನಾವು ಸ್ಟಿಚ್ ಮಾಡಿಕೊಂಡು ಇದು ಮಾಡ್ಕೊಳ್ಳೋದ್ರಲ್ಲಿ. ನಮಗೆ ಪಟೇಲ ಪ್ಯಾಂಟ್ ಬೇಕಾ, ಯಾವ ಥರ ಪೆನ್ಸಿಲ್ ಕಟ್ ಬೇಕಾ, ಯಾವ ಥರ ಬೇಕೋ ಆ ಥರ ನಾವು ಸ್ಟಿಚ್ ಮಾಡ್ಕೊಬೋದು. ಬಟ್ಟೆನೂ ಕ್ಲಾತೂ ಅಷ್ಟೇ ಚೆನ್ನಾಗಿ ಬರುತ್ತೆ. ಇದೂ ಅಷ್ಟೇ ಸೇಮು.
ಇದು ಬಂದ್ಬಿಟ್ಟು ಟಾಪ್ ಆಗಿರುತ್ತೆ. ಇದು ವೇಲು ಮತ್ತು ಇದು ಬಂದ್ಬಿಟ್ಟು ಪ್ಯಾಂಟು. ಇಲ್ಲ ನಾವು ಬೇರೆ ಚೇಂಜನ್ನು ಮಾಡ್ಕೋಬೋದು. ಇದನ್ನು ಪ್ಯಾಂಟ್ ಆಗಿ ಸ್ಟಿಚ್ ಮಾಡ್ಬೋದು, ಇಲ್ಲ ಇದನ್ನು ಟಾಪ್ ಆಗಿ ಸ್ಟಿಚ್ ಮಾಡ್ಬೋದು. ಈ ಥರ ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿರುತ್ತೆ ಇವತ್ತಿನ ವಿಡಿಯೋ. ಈ ಬ್ಲೌಸಸ್ಸು ಅಷ್ಟೇ, ಅಂದರೆ ತಗೊಳ್ಳೇಬೇಕು ಅಂತ ಅಲ್ಲ, ನಿಮಗೆ ಯಾವುದು ಅವಶ್ಯಕತೆ ಇದೆ, ಇಷ್ಟ ಆಯಿತಾ ಏನು ಹೇಗೆ ಅಂತ ಹೇಳ್ಬಿಟ್ಟು. ಕೆಲವ್ರಿಗೆಲ್ಲನೂ ಆ ಬ್ಲೌಸಸ್ ಯಾವ ಥರ ಇರುತ್ತೆ, ಏನಾದರೂ ಡಿಸೈನ್ ಎಲ್ಲನೂ ಹಾಳಾಗತ್ತಾ ಏನು ಹೇಗೆ ಅಂತ ಹೇಳ್ಬಿಟ್ಟು, ಬ್ಲೌಸ್ ಪೀಸ್ ಚೆನ್ನಾಗಿರಲ್ವಾ ಅಂತ ಹೇಳ್ಬಿಟ್ಟು ಡೌಟ್ ಇರತ್ತಲ್ವ, ಅವ್ರಿಗೆ ಕ್ಲಾರಿಫೈ ಥರ ನಾನು ವಿಡಿಯೋ ಮಾಡಿದ್ದು. ಇನ್ನು ನೀವು ತಗೊಳ್ಳೇಬೇಕು ಇದು ಅಂತ ಏನೂ ಇಲ್ಲ, ಇಷ್ಟ ಇದ್ದರೆ ತಗೋಬೇಕು ಅಂತ ಅನಿಸಿದ್ರೆ ತಗೊಳ್ಳಿ. ಇದಾಗಿರುತ್ತೆ ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬಾಯ್.